ಮದುವೆಯಾಗಿ ಒಂದೇ ತಿಂಗಳಲ್ಲಿ ನವವಿವಾಹಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತ ಸುದೀಪ್ ಶೆಟ್ಟಿ ಮೂಲತಃ ನೆಲ್ಯಾಡಿಯ ನಿವಾಸಿ ಎನ್ನುವಂಥದ್ದು ಗೊತ್ತಾಗಿದೆ. ಮೃತನ ಪತ್ನಿಯ ವಿರುದ್ಧ ಸುದೀಪ್ ತಂದೆ ದೂರನ್ನ ಕೊಟ್ಟಿದ್ದಾರೆ. ಮದುವೆಯಾಗಿ ಒಂದೇ ತಿಂಗಳಿಗೆ ನವವಿವಾಹಿತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ನಡೆದಿದೆ. ಮೃತ ಸುದೀಪ್ ಶೆಟ್ಟಿ ಇವರ ಮೂಲ ದಾಖಲೆ ಪ್ರಕಾರ ಇವರು ನೆಲ್ಯಾಡಿಯ ನಿವಾಸಿ. ಮೃತನ ಪತ್ನಿ ವಿರುದ್ಧ ಸುದೀಪ್ ತಂದೆಯವರು ದೂರನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಸೊಸೆಯ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ರು ಸುದೀಪ್ ಹಾಗೇನೆ ಸೌಮ್ಯ ನಾಟಕ ಕಲಾವಿದೆ ಮತ್ತು ಮೇಕಪ್ ಆರ್ಟಿಸ್ಟ್. ಸೌಮ್ಯ ಶೆಟ್ಟಿ ಮೂಲತಃ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡದ ನಿವಾಸಿ ಎನ್ನುವಂಥದ್ದು ಗೊತ್ತಾಗಿದೆ. ಫೆಬ್ರವರಿ 17ರಂದು ಪುತ್ತೂರಿನಲ್ಲಿ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆಯಾಗಿದ್ರು. ಈ ಹಿಂದೆ ಮದುವೆಯಾಗಿ ಪತಿಗೆ ಸೌಮ್ಯ ಡಿವೋರ್ಸ್ ಕೊಟ್ಟಿದ್ರು. ವಿಚ್ಛೇದನ ಆಗಿತ್ತು ಸೌಮ್ಯಗೆ ಈ ಮೊದಲೇ. ಸೌಮ್ಯ ಜೊತೆಗೆ ವಿವಾಹದ ಬಗ್ಗೆ ಮದುವೆ ಆಗೋ ಬಗ್ಗೆ ಸುದೀಪ್ ಕುಟುಂಬಸ್ಥರಲ್ಲಿ ಆಕ್ಷೇಪ ಇತ್ತು, ಬೇಡ ಅಂತ ಹೇಳಿದ್ರು ಈ ಹಿಂದೆ. ಈ ಹಿನ್ನೆಲೆಯಲ್ಲಿ ಒಂದೇ ತಿಂಗಳಲ್ಲಿ ಸಂಬಂಧ ಬಿಗಡಾಯಿಸಿದೆ. ಮಾನಸಿಕ ಒತ್ತಡದಿಂದ ಸುದೀಪ್ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮದುವೆಯಾಗಿ ಒಂದೇ ತಿಂಗಳಿಗೆ ನವವಿವಾಹಿತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥ ಘಟನೆ ಇದು. ತಂಗಿ ಮನೆಯವರಿಗೆ ಹೇಳಿದಾರೆ ಅಂತ ಅದು ಸಹ ಹೇಳಿದ್ರು. ಸ್ವಲ್ಪ ಬೈದ್ರು ಮನೆಯಲ್ಲಿ, ಅದು ಸಹ ಹೇಳಿದ್ದಾರೆ ಮನೇಲಿ. ಸ್ವಲ್ಪ ಬೈದ್ರು, ರಿಜಿಸ್ಟರ್ ಇಷ್ಟೆಲ್ಲ ಮಾತುಕತೆ ರಿಜಿಸ್ಟರ್ ಹಾಕಿ ಮಾಡ್ಕೊಂಡು ಬೈದ್ರು. ಅದೆಲ್ಲ ಸರಿ ಆಗ್ತದೆ ಸ್ವಲ್ಪ ದಿವಸ ಅಂತ ಹೇಳಿದ್ರು. ಇಲ್ಲ ಅಂದರೆ ರೀಸನ್ ನನಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲ. ಬಟ್ ಅದೇ ಮೊನ್ನೆ 16th ಇಲ್ಲಿಂದ ಹೋಗಿದ್ದಾರೆ ಚಂದ ಮಾಡಿ. ಅಲ್ಲಿ ಹೋದ್ಮೇಲೆ ಜಗಳ ಆಗಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ. ಅದಷ್ಟು ವಿಷಯ ನನಗೆ ಗೊತ್ತುಂಟು. ಆಮೇಲೆ ತಗೊಂಡು ಅವರು ಹೇಳಿದ್ದಾರೆ 16ಗೆ ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯಿಂದ. ಅಡ್ಮಿಟ್ ನಾವು 19ಗೆ ಫುಡ್ ಪಾಯ್ಸನಿಂಗ್ ಅಂತ ಕರ್ಕೊಂಡೋದು. ಇಲ್ಲಿ ಅಂದರೆ ಇಲ್ಲಿ ಪಿತ್ತ ಇದಾಯ್ತು ಅಂತ ಇಲ್ಲಿ ಅಡ್ಮಿಟ್ ಮಾಡಿದ್ದು. ಕರೆಕ್ಟ್ ಅಡ್ಮಿಟ್ ಮಾಡಿದ್ದು 21st ಶನಿವಾರ ಅನಿಸುತ್ತೆ 21st. ಹಾಂ, ಇಲ್ಲ ರಿಚ್ ಅಂತ ಎಂತ ಸಿಲ್ಲ. ಯಾಕಂದರೆ ಇವರದ್ದು ಸಾಲದೆಲ್ಲ ಬರುವಾಗ ನಮಗೆ ಟೆನ್ಷನ್ ಆಗಿ ನಾವು ಬಿಡಬೇಕಿತ್ತು ಆ್ಯಕ್ಚುಲಿ, ಬೇಡ ಅಂತ. ಬಟ್ ನಾನಂದರೆ ಮುಂಚೆಲಿಗೆ ಪ್ರಾಬ್ಲಮ್ ಆಗಿದೆಲ್ಲ, ಸೊ ಇನ್ನಾದರೂ ಲೈಫ್ ಚೆನ್ನಾಗಿರ್ತದೆ. ನನಗೇನಂದರೆ ಅದು ಬೇಕು ಇದು ಬೇಕಂತ ನಾನು ಮುಂಚೆ ಸಹ ಅದನ್ನು ನೋಡಿಕೊಂಡೇ ಇಲ್ಲ. ಲೈಫ್ ಲೀಡ್ ಮಾಡಲಿಕ್ಕೆ ಒಂದು ಹೋದರೆ ನಾನೇ ಹೇಳಿದೆ ನಾವೇ ಒಟ್ಟಿಗೆ ಹೋಗಿ ಕೆಲಸ ಮಾಡಿ ಇದು ಮಾಡ್ಬೋದು. ಫ್ಯಾಮಿಲಿ ನಾನು ಮುಂಚೆನೇ ಫಸ್ಟಿಗೆ ಅವರು ಹೇಳಿದ್ದಾರೆ ನನ್ನ ಮನೆಯಲ್ಲಿ ಎಂತ ಸಹ ಇಲ್ಲ, ಯಾಕಂದರೆ ಅಪ್ಪ ಮಾಡಿಟ್ಟದು ನನಗೆ ಎಂತ ಸಹ ಇಲ್ಲ. ನಮಗೆ ಅದ್ರ ಅವಶ್ಯಕತೆ ಸಹ ಇಲ್ಲ. ಯಾಕಂದರೆ ಅದನ್ನು ನೋಡಿ ಹೋದ. ಯಾಕಂದರೆ ಅವರು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮಗೆ ಗೊತ್ತಿರ್ತದ. ಹಾಂ, ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮ್ಗೆ ಗೊತ್ತಿರೋದಿಲ್ಲಲ್ಲ ಅವರಿಗೆ ಉಂಟಾ ಇಲ್ವಾ. ನಾವು ಅದನ್ನಲ್ಲಿ ಕೇಳಲಿಲ್ಲ. ಇವಾಗ ತಮ್ಮ ಸಹ ಯಾರು ಸಹ ಮಾತಾಡಲಿಲ್ಲ. ಹಾಕಿರ್ಬೋದು, ಯಾಕಂದರೆ ನಮಗೆ ಸಹ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲಿ ಅವರು ಮನೆಗೆ ಹೋದಾಗ ನನಗೆ ಗೊತ್ತಿರೋದು ಇವರು ಬೇಡ ಹೇಳಿದ್ದಾರೆ ಅಂತ. ನಾನು ಅವರಿಗೆ ಸಹ ಕೇಳಿದ್ದೇನೆ, ನಿಮಗೆ ಬೇಡ ಅಂತ ಇದ್ದರೆ ಒಂದು ನಮಗೆ ಕಾಲ್ ಮಾಡ್ಬೋದಲ್ಲ, ನಂಬರ್ ಉಂಟು ಇಷ್ಟು ಜನರದ್ದು, ಅಥವಾ ನನ್ನ ನಂಬರ್ ಸಿಗ್ತದೆ, ಯಾರ ಹತ್ರ ಕೆಲಸ ನನ್ನ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಹಾಂ, ನನ್ನ ಲೆಕ್ಕದ ಅಲ್ಲೇ ತಗೊಂಡು. ಬಟ್ ಏನಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಗೆ ಬಂದಮೇಲೆ 17th ಇಲ್ಲಿ ಬಂದಿದ್ದಾರೆ, 18th ನಾವು ಇಲ್ಲಿ ಆಟಾಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ. ಆನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮಗೆ. ನಾವೇನಂತ ಹೇಳ್ಬೇಕು, ನಮಗೆ ಸಹ ಗೊತ್ತಿಲ್ಲ ಅಲ್ವಾ. ಇದೇನಂತ ಹೇಳಿದರು ತಂಗಿ ಮನೆಯವರಿಗೆ ಹೇಳಿದಾರೆ ಅಂತ ಅದು ಸಹ ಹೇಳಿದ್ರು. ಸ್ವಲ್ಪ ಬೈದ್ರು ಮನೆಯಲ್ಲಿ, ಅದು ಸಹ ಹೇಳಿದ್ದಾರೆ ಮನೇಲಿ.